ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ಸ್. ನಾನು ಇವತ್ತಿನ ಡಿಸೈನ್ನ ಮಾಡೋದಕ್ಕೆ 6 ದಾರನ ತೊಗೊಂಡಿದ್ದೀನಿ. 9.85 ನಂಬರ್ ನಿಡಲ್ನ ತೊಗೊಂಡಿದ್ದೀನಿ. ನೀವು 10, 11 ಯಾವುದಾದ್ರೂ ತೊಗೋಬೋದು. ಫಸ್ಟು ನೋಡಿ, ಲೇಸ್ನ ರೈಟ್ ಸೈಡಿಂದ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು 2 ಟೈಮ್ಸು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಅಂತ ಹೇಳಿದ್ರೆ ಸಿಂಗಲ್ ಕ್ರೋಶ. 2 ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿಂದ 2 ಚೈನ್ನ ತೊಗೋಬೇಕು. 2 ಚೈನ್ನ ತೊಗೊಂಡು ನೋಡಿ, ಸ್ವಲ್ಪ ಥ್ರೆಡ್ನ ಮೇಲ್ ಮಾಡಿ ನಾನಿಲ್ಲಿ ಸ್ಮಾಲ್ ಸೈಜ್ ಬೀಡನ್ನು ತೊಗೋತಾ ಇದ್ದೀನಿ. ಬೀಡನ್ನು ಇನ್ಸರ್ಟ್ ಮಾಡ್ಕೋಬೇಕು. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ಸುತ್ತಕೊಂಡು ನೋಡಿ, ಇಲ್ಲಿ ನಾವೇನು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳೋಣ. ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ನೋಡಿ, ಕಂಬ ಆದಮೇಲೆ ಒಂದು ಚೈನ್ನ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಮತ್ತೆ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡ್ರೆ ನೀಡಲ್ ಮೇಲೆ 3 ಲೂಪ್ ಆಗುತ್ತೆ. ಅದನ್ನು 2ರಿಂದ 1 ಮತ್ತು 2ರಿಂದ 1 ಮಾಡಬೇಕು. ಕಂಬ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನೋಡಿ, ಬೀಡನ್ನ ಇನ್ಸರ್ಟ್ ಮಾಡಿ ಇಲ್ಲಿ ಬೀಡ್ ಲಾಕ್ ಮಾಡಲ್ಲ. ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನಾವೇನು ಫಸ್ಟ್ ಕಂಬ ಮಾಡ್ಕೋತೀವಿ ಅದ್ರ ಪಕ್ಕದಲ್ಲೇ ಇನ್ನೊಂದು ಕಂಬನ ಮಾಡ್ಕೋತೀವಿ. ಕಂಬ ಆದಮೇಲೆ ಒಂದು ಚೈನ್ನ ಹಾಕಿ ಮತ್ತೆ ಒಂದು ಡಬಲ್ ಕ್ರೋಶ ಕಂಬ. ನಮಗೆ ಇಲ್ಲಿ 2 ಕಂಬ, ಮಧ್ಯ ಒಂದು ಬೀಡ್ ಬರುತ್ತೆ. ಕಂಬ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡನ್ನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಅದ್ರ ಪಕ್ಕದಲ್ಲೇ ಏನು ಕಂಬ ಮಾಡ್ಕೋತೀವಿ ಅದ್ರ ಪಕ್ಕದಲ್ಲೇ ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಕಂಬ ಆದಮೇಲೆ ಒಂದು ಚೈನ್ನ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೋಡಿ, ಇದನ್ನು ತುಂಬ ಎಳೆದು ಕಂಬನ ಮಾಡೋಕ್ಕೆ ಹೋಗಬೇಡಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ನೋಡಿಕೊಂಡು ಕಂಬನ ಮಾಡ್ಕೋಬೇಕು. ನಮಗೆ ಇದು ಇನ್ನೂ ಒಂದು ಸ್ಟೆಪ್ ಇದೆ. ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಇದನ್ನು ನೀವು ಕಂಬನ ಮಾಡಬೇಕಾದ್ರೆ ನೀಟಾಗಿ ಎಲ್ಲಿಗೆ ರೀಚ್ ಆಗುತ್ತೋ ಅಲ್ಲಿಗೆ ನೋಡಿಕೊಂಡು ಕಂಬನ ಮಾಡ್ಕೊಳ್ಳಿ. ನಾವಿಲ್ಲಿ ತುಂಬ ಎಳೆದು ಡಿಸೈನ್ನ ಮಾಡಿಕೊಂಡಾಗ ನಮಗೆ ಸ್ಟ್ರಿಂಕ್ ಆಗುತ್ತೆ. ನೀಟಾಗಿ 1 ಪಾಯಿಂಟ್ ಒಳಗಡೆ ಮಾಡಿಕೊಂಡ್ರೂ ಪರವಾಗಿಲ್ಲ. ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ಗಳನ್ನ ಮಾಡಿಕೊಂಡು ಮಾಡ್ಕೋಬೇಕು. ನೋಡಿ, ಇಲ್ಲಿ ನಮಗೆ 2 ಕಂಬ ಬರುತ್ತೆ. 2 ಕಂಬ, 1 ಬೀಡು. 2 ಕಂಬ ಆದಮೇಲೆ ನಾವು 1 ಚೈನ್ನ ಹಾಕ್ಕೊಂಡು ಮತ್ತೆ 2 ಡಬಲ್ ಕ್ರೋಶ ಕಂಬಗಳನ್ನ ತಗೋಬೇಕು. ಕಂಬ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ತಗೊಳ್ಳೋಣ. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಅದ್ರ ಪಕ್ಕದಲ್ಲೇ ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ನೋಡಿ, ಫಸ್ಟ್ ಸ್ಟೆಪ್ ಬಂದು ಇಷ್ಟೇ. ಇದೇ ರೀತಿ ಒಂದು ಕಂಬ, ಮಧ್ಯ ಬೀಡು ಮತ್ತು ಇನ್ನೊಂದು ಕಂಬನ ಮಾಡಿಕೊಂಡು ಇದೇ ರೀತಿ ಫುಲ್ಲು ಕಂಟಿನ್ಯೂ ಮಾಡ್ಕೋಬೇಕು. ನೀವು ಸ್ಯಾರಿಗೆ ಹಾಕೋದಾದರೆ ಫುಲ್ಲು ಇದೇ ರೀತಿ ಕಂಟಿನ್ಯೂ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ 2 ಡಬಲ್ ಕ್ರೋಶ ಕಂಬ, ಮಧ್ಯ 1 ಚೈನು ಮತ್ತು 2 ಡಬಲ್ ಕ್ರೋಶ ಕಂಬ. ಇದೇ ರೀತಿ ಸ್ಟಾರ್ಟಿಂಗ್ ಮಾತ್ರ ನಾವು 2 ಚೈನ್ನ ತೊಗೋಬೇಕು. ನೋಡಿ, ಇಲ್ಲಿ ನಾನು ಮತ್ತೆ ಸೆಕೆಂಡ್ ಸ್ಟೆಪ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾವೇನು 2 ಚೈನ್ನ ತೊಗೊಂಡಿರ್ತೀವಲ್ಲ ಆ 1 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಮತ್ತೆ ಇಲ್ಲಿ ಕಂಬಕ್ಕೆ ಇನ್ನೊಂದು ಸಲ ನಾನು ಲಾಕ್ನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಬೇರೆ ಕಲರ್ ಥ್ರೆಡನ್ನು ತೊಗೊಂಡಿದ್ದೀನಿ. ಲಾಕ್ ಆದಮೇಲೆ 2 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನೋಡಿ, ನೆಕ್ಸ್ಟು 1 ಚೈನ್ ಗ್ಯಾಪ್ ಏನಿದೆ ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳೋಣ. ಕಂಬ ಆದಮೇಲೆ ಮತ್ತೆ 2 ಚೈನ್ನ ತೊಗೋಬೇಕು. 2 ಚೈನ್ನ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನೋಡಿ, ಇಲ್ಲಿ ನಮಗೆ ಈ ಗ್ಯಾಪ್ ಏನಿದೆ ಈ ಗ್ಯಾಪಲ್ಲಿ ನಾವು ಮತ್ತೆ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳೋಣ. ಕಂಬ ಆದಮೇಲೆ ಇಲ್ಲಿಂದ ನಾನು 3 ಚೈನ್ನ ತೊಗೋತೀನಿ. 3 ಚೈನ್ನ ತೊಗೊಂಡು ನೋಡಿ, ಇಲ್ಲಿ ಈ 2 ಚೈನು ಮತ್ತು ಒಂದು ಕಂಬನ ಮಾಡ್ಕೊಂಡ್ವಲ್ಲ ಇದ್ರ ಮಧ್ಯ ಗ್ಯಾಪಲ್ಲಿ ನಾವು 3 ಚೈನನ್ನು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ಮಧ್ಯ ಗ್ಯಾಪ್ ಏನಿದೆ ಈ ಗ್ಯಾಪಲ್ಲಿ 3 ಚೈನನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡ್ರೆ ನಮಗೆ ಪೀಕೌಟ್ ಡಿಸೈನ್ ಈ ರೀತಿ ಬರುತ್ತೆ. ಲಾಕ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನಾವು ಫಸ್ಟ್ ಏನು ಡಬಲ್ ಕ್ರೋಶ ಕಂಬನ ಮಾಡ್ಕೊಂಡಿದ್ದೀವಲ್ಲ ಆ ಗ್ಯಾಪಲ್ಲಿ ಮತ್ತೆ ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು
3 ಚೈನ್ನ ಹಾಕಿ ನೋಡಿ ಇಲ್ಲಿ ಈ 3 ಚೈನನ್ನು ಲಾಕ್ ಮಾಡ್ಕೋಬೇಕು. ನಮಗೆ 3 ಚೈನನ್ನು ಲಾಕ್ ಮಾಡಿದಾಗ ಪಿಕಾಟ್ ಡಿಸೈನ್ ರೀತಿ ಬರುತ್ತೆ. ನಾವಿಲ್ಲಿ ಈ ಡಬಲ್ ಕ್ರೋಶೆ ಕಂಬ ಏನಿದೆ ಈ ಕಂಬದ ಫುಲ್ಲು ಇದೇ ರೀತಿ ಕಂಬನ ಮಾಡಿಕೊಂಡು 3 ಚೈನ್ ಹಾಕಿ ಪಿಕಾಟ್ ಡಿಸೈನ್ನ ಮಾಡ್ಕೊಳ್ಳೋಣ. 3 ಚೈನ್ನ ಹಾಕಿ ಈ ಕಂಬದ ಗ್ಯಾಪ್ ಏನಿದೆ ಈ ಗ್ಯಾಪಲ್ಲಿ ಲಾಕ್ ಮಾಡಬೇಕು. ಫ್ರೆಂಡ್ಸ್, ಡಿಸೈನ್ ಬಂದು ತುಂಬ ಸಿಂಪಲ್ಲಾಗಿ ಈಸಿಯಾಗಿಯೇ ಇದೆ ನೋಡಿ. ಕಂಬ ಆದಮೇಲೆ 3 ಚೈನ್ನ ಹಾಕಿ ಈ ಕಂಬದ ಮಧ್ಯದಲ್ಲಿ ಲಾಕ್ ಮಾಡ್ಕೋಬೇಕು. ನೀವಿಲ್ಲಿ ನಮಗೆ ಈ ಪಿಕಾಟ್ ಡಿಸೈನ್ ರೀತಿ ಬೇಡ ಅಂತ ಹೇಳಿದ್ರೆ ಬರೀ ಹಾರ್ಶ್ನ ಕೂಡ ಬೇಕಾದರೂ ಮಾಡ್ಕೋಬೋದು. ಒಂದು ಕಂಬನ ಮಾಡಿಕೊಂಡು ಆ ಕಂಬದ ಮಧ್ಯದಲ್ಲಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಿಕೊಂಡು ಆರ್ಚನ್ನು ಕೂಡ ಮಾಡ್ಕೋಬೋದು ನೋಡಿ. ಡಬಲ್ ಕ್ರೋಶೆ ಕಂಬ ಆದಮೇಲೆ 3 ಚೈನ್ನ ಹಾಕಿ 3 ಚೈನನ್ನು ಲಾಕ್ ಮಾಡ್ಕೋಬೇಕು ನೋಡಿ. ಈ ರೀತಿಯಾಗಿ ಬರುತ್ತೆ ಆರ್ಚ್. ಈ ರೀತಿಯ ಕಂಪ್ಲೀಟ್ ಆದಮೇಲೆ ಇಲ್ಲಿ ನೋಡಿ ನೆಕ್ಸ್ಟ್ 1 ಚೈನ್ ಗ್ಯಾಪ್ ಏನಿರುತ್ತೆ ಆ 1 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ ನನಗಿಲ್ಲಿ 6 ಪಿಕಾಟ್ಸ್ ಬಂದಿದೆ. ಲಾಕ್ ಆದಮೇಲೆ ಮತ್ತೆ 2 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನೆಕ್ಸ್ಟ್ 1 ಚೈನ್ ಗ್ಯಾಪ್ ಏನಿರುತ್ತಲ್ಲ ಆ 1 ಚೈನ್ ಗ್ಯಾಪಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳೋಣ. ಕಂಬ ಆದಮೇಲೆ ಮತ್ತೆ 2 ಚೈನ್ನ ಹಾಕಿ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನೋಡಿ ಕಂಬದ ಮಧ್ಯ ಗ್ಯಾಪಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಮತ್ತೆ ಒಂದು ಕಂಬನ ಮಾಡ್ಕೋಬೇಕು. ಕಂಬ ಆದಮೇಲೆ 3 ಚೈನ್ನ ಹಾಕ್ಕೊಂಡು ಅದನ್ನು ಇಲ್ಲಿ 2 ಚೈನ್ ಮತ್ತು ಕಂಬದ ಮಧ್ಯದಲ್ಲಿ ಲಾಕ್ ಮಾಡ್ಕೋಬೇಕು. ಇಲ್ಲೂ ಕೂಡ ಲಾಸ್ಟ್ ಆರ್ಚ್ ಯಾವ ರೀತಿ ಮಾಡೋದು ಅದೇ ರೀತಿ ಕಂಬ ಮತ್ತು ಪಿಕಾಟ್ಸ್ನ ಮಾಡಿಕೊಂಡು ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನೋಡಿ. 3 ಚೈನ್ ಲಾಕ್ ಆದಮೇಲೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಆದಮೇಲೆ ಮತ್ತೆ 3 ಚೈನ್. ನೀವಿಲ್ಲಿ ಈ 3 ಚೈನ್ನ ಹಾಕಿ ಲಾಕ್ ಮಾಡೋದ್ರ ಬದಲು ಒಂದು ಬೀಡನ್ನ ಕೂಡ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಮಗೆ ಇಷ್ಟು ಹೆವಿ ಬೇಡ, ಸಿಂಪಲ್ಲಾಗಿ ಮಾಡ್ಕೋತೀನಿ ಅನ್ನೋದಾದರೆ ನಾರ್ಮಲ್ ಆರ್ಚನ್ನು ಬೇಕಾದರೂ ಸಿಂಪಲ್ಲಾಗಿ ಬರೀ ಆರ್ಚನ್ನು ಮಾತ್ರ ಮಾಡ್ಕೋಬೋದು. ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಡಬಲ್ ಕ್ರೋಶೆ ಕಂಬ ಮಧ್ಯದಲ್ಲಿ ಹೋಗಿ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಮತ್ತೆ ಇನ್ನೊಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಕಂಬ ಆದಮೇಲೆ 3 ಚೈನ್ನ ಹಾಕಿ ಆ ಕಂಬದ ಮಧ್ಯ ಗ್ಯಾಪಲ್ಲಿ 3 ಚೈನನ್ನು ಲಾಕ್ ಮಾಡ್ಕೋಬೇಕು. ನನಗೆ ಇಲ್ಲಿ ಲಾಸ್ಟ್ ಆರ್ಚಲ್ಲಿ 6 ಪಿಕಾಟ್ಸ್ ಬಂತು. ಈ ಆರ್ಚಲ್ಲೂ ಕೂಡ 6 ಪಿಕಾಟ್ಸ್ನೇ ಮಾಡ್ಕೊಳ್ಳೋಣ. ಕಂಬ ಆದಮೇಲೆ 3 ಚೈನನ್ನು ಲಾಕ್ ಮಾಡಬೇಕು. ತುಂಬ ಈಸಿಯಾಗಿಯೇ ಇದೆ ಡಿಸೈನು. ಒಂದು ಸಲ ಟ್ರೈ ಮಾಡಿ ನೋಡಿ, ಆರಾಮಾಗಿ ಬೇಗ ಕೂಡ ಕಂಪ್ಲೀಟ್ ಆಗುತ್ತೆ ನೋಡಿ. ಆರ್ಚ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ 1 ಚೈನ್ ಗ್ಯಾಪ್ ಏನಿರುತ್ತೆ ಆ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ. ಈ ರೀತಿಯಾಗಿ ಬರುತ್ತೆ ಡಿಸೈನ್ ನೋಡಿ. ಇಲ್ಲಿ ಆರ್ಚು ನಿಮಗೆ ಸ್ವಲ್ಪ ಪಕ್ಕ ಆಯಿತು ಅಂತ ಹೇಳಿದ್ರೆ ನೀವು ಇಲ್ಲಿ 6 ಪಿಕಾಟ್ಸ್ ಬದಲು 5 ಪಿಕಾಟ್ಸ್ ಕೂಡ ಬೇಕಾದರೆ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ಆರ್ಚ್ ಮಧ್ಯದಲ್ಲಿ ಗ್ಯಾಪ್ ಬೇಕು ಅಂತ ಹೇಳಿದ್ರೆ 5 ಪಿಕಾಟ್ಸ್ನ ಮಾಡ್ಕೊಳ್ಳಿ ನೋಡಿ. ಇಲ್ಲಿ ಲಾಕ್ ಆದಮೇಲೆ ಮತ್ತೆ 2 ಚೈನ್ನ ತೊಗೋಬೇಕು. 2 ಚೈನ್ನ ತೊಗೊಂಡು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು 1 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಕಂಬ ಆದಮೇಲೆ ಇಲ್ಲಿಂದ ಮತ್ತೆ 2 ಚೈನ್ನ ಹಾಕ್ಕೊಂಡು
ಇದೇ ರೀತಿ ನೋಡಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. 2 ಚೈನ್ ಆದಮೇಲೆ ಕಂಬ ಆದಮೇಲೆ ಪಿಕೋಟ್ಸ್ನ ಹಾಕ್ಕೊಂಡು ನಾವೇನು ಲಾಸ್ಟ್ ಆರ್ಚ್ ಮಾಡಿಕೊಂಡು ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ ನಾನಿಲ್ಲಿ ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ನೋಡಿ ನಾನಿಲ್ಲಿ ಒಂದು ಕಂಬಕ್ಕೆ ಲಾಕ್ ಮಾಡಿದ್ದೀನಿ. ಅಂದರೆ ನಾವು ಲಾಸ್ಟಲ್ಲಿ 2 ಕಂಬ ಇರುತ್ತಲ್ಲ, ಒಂದು ಕಂಬಕ್ಕೆ ಲಾಸ್ಟ್ ಕಂಬ ಏನಿರುತ್ತೆ ಅದಕ್ಕೇ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿ 2 ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಫ್ಯಾಬ್ರಿಕ್ ಗ್ಲೂ ಹಾಕಿ ಬ್ಯಾಕ್ ಸೈಡ್ಗೆ ಪೇಸ್ಟ್ ಮಾಡಿಕೊಂಡ್ರೆ ಫಿನಿಶಿಂಗು ನೀಟಾಗಿ ಬರುತ್ತೆ. ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸಲ ಟ್ರೈ ಮಾಡಿ ನೋಡಿ ಡಿಸೈನ್ ಯಾವ ರೀತಿ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.